ಇದು 2022 ಮತ್ತು 23ರಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಆಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ನ ಒಂದು ಕಂಡಕ್ಟ್ ಮಾಡ್ತಾರೆ. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರಲ್ಲಿ. ಅಲ್ಲಿಗೆ ನಾನು ಕೂಡ ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆಗಿದ್ದೆ. ಇಂಟರ್ವ್ಯೂ ಆದಮೇಲೆ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಇಲ್ಲಿ ಓನ್ಲಿ ಫಾರ್ ವುಮೆನ್ ಗ್ರ್ಯಾಜುಯೇಟ್ಸ್ಗೆ ಕಂಡಕ್ಟ್ ಮಾಡಿದ್ರು ಅವರು. ಅದರಲ್ಲಿ 4 ಬ್ಯಾಚ್ಗಳನ್ನ ಮಾಡಿದ್ರು. ನಾನು 3ನೇ ಬ್ಯಾಚಲ್ಲಿ ಹೋಗಿದ್ದೆ ಅಲ್ಲಿಗೆ. ಅಲ್ಲಿ ನಮಗೆ ಏನಾಯಿತು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಮಾಡಿದ್ದು ರೆಗ್ಯುಲರ್ ಆಗಿ ಅಲ್ಲೇ ಇರಬೇಕು 1 ಮಂತ್ ಅಂತ ಪ್ಲ್ಯಾನ್ ಮಾಡಿದ್ರು. ಆಫ್ಟರ್ ದಟ್ ಅದನ್ನು ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟು ಟೋಟಲ್ ಮಂತಲ್ಲಿ 2 ಡೇಸ್ ಅಲ್ಲಿರೋ ಥರ ಮಾಡಿದ್ರು. ಇದು ಫ್ರಮ್ 2022 ಅಕ್ಟೋಬರಿಂದ ಫೆಬ್ರವರಿ 23ವರೆಗೂ ನಡೀತು. ಇನ್ ಬಿಟ್ವೀನ್ ನಮಗೆ ಅಲ್ಲಿ ಮಾಕ್ ಥ್ರೂ ಅವ್ರು ನಮಗೆ ಆನ್ಲೈನ್ ಕ್ಲಾಸಸ್ನ ತೊಗೊಳ್ತಾ ಇದ್ರು. ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಏನಂತ ಹೇಳಿದ್ರೆ, ಆಲ್ ಪ್ರೊಫೆಸರ್ಸ್ ನಮಗೇನು ಟೀಚ್ ಮಾಡಿದ್ರಲ್ಲ ಎಲ್ಲ ಪ್ರೊಫೆಸರ್ಸು ಕೂಡ ಡೊಮೈನ್ಸ್ ಡಿಫ್ರೆಂಟ್ ಇತ್ತು, ಮತ್ತು ಅವ್ರು ಟೀಚ್ ಮಾಡೋ ವೇ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು. IIMB ಅಂದರೆ ಹೇಳ್ಬೇಕಾ, ಮೊದಲೇ ಅಷ್ಟು ಸ್ಟ್ಯಾಂಡರ್ಡ್ ಆಗಿರೋ ಕಾಲೇಜ್ ವಿತ್ ಸ್ಟ್ಯಾಂಡರ್ಡ್ ಟೀಚಿಂಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಫ್ಯಾಂಟಾಸ್ಟಿಕ್. ಅವತ್ತು ಈವ್ನಿಂಗ್ ನಾವು ಅಲ್ಲಿಗೆ ಲಾಗಿನ್ ಆದ್ವಿ. ಅಲ್ಲಿ ಹೋದ್ಮೇಲೆ ನಮಗಲ್ಲಿ MDC ಬ್ಲಾಕಲ್ಲಿ ನಮಗೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರು ನಾವು ಉಳ್ಕೊಳ್ಳೋದಕ್ಕೆ. ಆ ಕ್ಯಾಂಪಸ್ ತುಂಬ ಎಕೋ ಫ್ರೆಂಡ್ಲಿ ಆಗಿತ್ತು. ಫುಲ್ ಕಂಪ್ಲೀಟ್ ಬರೀ ಟ್ರೀಸು, ಆಮೇಲೆ ಅಲ್ಲಿ ಅಕ್ಕಿ ಪಕ್ಷಿಗಳ ಕೂಗಾಟ, ಮತ್ತು ಅಲ್ಲಿ ಕ್ಲಾಸ್ ರೂಮ್ಸು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿತ್ತು. ನಾವಲ್ಲಿ ಸ್ಟೇ ಆಗಿದ್ದು MDC ಬ್ಲಾಕು. ಆ MDC ಬ್ಲಾಕು ಕೂಡ ತುಂಬ ಚೆನ್ನಾಗಿತ್ತು. ನಮಗೆ ಸ್ಟೇಯಿಂಗ್ಗೆ ತುಂಬ ಒಳ್ಳೆ ಒಂದು ರೆಸಾರ್ಟ್ ಥರ ಫೀಲ್ ಆಗ್ತಾ ಇತ್ತು ಇದ್ದಾಗ ಅಲ್ಲಿ. ಇವಾಗ ತೋರಿಸ್ತಾ ಇರೋದು ನಾನು ಅಲ್ಲಿ ನಾವು ಸ್ಟೇ ಆಗಿರ್ತಕ್ಕಂತಹ ರೂಮು. ಇದು ಎಂಟ್ರೆನ್ಸು. ಇಲ್ಲಿ ನಾವಲ್ಲಿ ರೆಸ್ಟ್ ಮಾಡ್ಬೋದಿತ್ತು. ಆವತ್ತು ಈವ್ನಿಂಗ್ ಅಲ್ಲಿ ರೆಸ್ಟ್ ಮಾಡಿ ಮತ್ತು ಹೊಟ್ಟೆ ಹಸ್ತಿತ್ತು ಅಂತೇಳಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಕ್ಯಾಂಟೀನ್ಗೆ ಹೋಗಿದ್ವಿ. ಕ್ಯಾಂಟೀನಲ್ಲಿ ಎಗ್ ಆಮ್ಲೆಟ್ ತಿನ್ಕೊಂಡು ನೆಕ್ಸ್ಟ್ ಬ್ಯಾಕ್ ಟು MDC ಬ್ಲಾಕ್. ಆ್ಯಕ್ಚುಲಿ ಈ ವಿಂಡೋದೊಂದು ಸ್ಟೋರಿ ಇದೆ. ಈ ವಿಂಡೋಗೆ ಅವ್ರು ಕರ್ಟನ್ ಹಾಕಿ ಕ್ಲೋಸ್ ಮಾಡಿದರು. ಅಂದರೆ ಕರ್ಟನಲ್ಲಿ ಕುತ್ಕೊಳ್ಳೋಕೆ ಸ್ಪೇಸ್ ಇದೆ, ಕರ್ಟನ್ ಹಾಕಿ ಕ್ಲೋಸ್ ಮಾಡಿದ್ರು. ನಾವು ಆ್ಯಕ್ಚುಲಿ ನೈಟ್ ಟೈಮು ಏನಾಯಿತು ಅಂದರೆ ಕರ್ಟನ್ನ ತೆಗೆದು ಅಲ್ಲಿ ಸ್ವಲ್ಪ ಕತ್ಲಿತ್ತು. ಆ ವಿಂಡೋನ ಓಪನ್ ಮಾಡೋಣ ಅಂತ ಓಪನ್ ಮಾಡಿದ್ವಿ. ಆ್ಯಕ್ಚುಲಿ ವಿಂಡೋ ಅಂದರೆ ಗ್ರಿಲ್ಲೆಲ್ಲ ಇರುತ್ತೆ, ಆ ಥರ ಎಲ್ಲ ಕ್ಲೋಸ್ ಆಗಿರುತ್ತೆ ಅಂದ್ಕೊಂಡು. ಇದು ಓಪನ್ ಇದೆ. ಇನ್ನೇನಾದರೂ ಒಂದು ಕಾಲಿಟ್ಟಿದ್ರೆ ಕೆಳಗಡೆ ಬಿದ್ದೇ ಹೋಗ್ತಾ ಇದ್ವಿ. ಅದು ಇದ್ದಿದ್ದು 2nd ಫ್ಲೋರಲ್ಲಿ. ಬೈ ಚಾನ್ಸ್ ಅದು ಏನೋ ಫುಲ್ ಏರೆಲ್ಲ ಬರ್ತಾ ಇದೆ ಅಂತ ನೋಡಿದಾಗ ಗೊತ್ತಾಯಿತು, ಇದಕ್ಕೆ ಗ್ರಿಲ್ಸ್ ಎಲ್ಲ ಇಲ್ಲ ಅಂತೇಳ್ಬಿಟ್ಟು. ಅಲ್ಲಿ ಮಾರ್ನಿಂಗ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಆ ವಿಂಡೋಯಿಂದ ನೋಡಿದ್ರೆ. ಇದು ನಮಗೆ ಕ್ಲಾಸ್ ರೂಮ್. ನಾವು ಕ್ಲಾಸ್ ರೂಮ್ಗೆ ಹೋದಾಗ ಸರ್ಪ್ರೈಸ್ ಆಗಿದ್ದೇನಂತ ಹೇಳಿದ್ರೆ, ವಿತ್ ನಮ್ಮ ನೇಮ್ ಅಲ್ಲಿ ನಮಗೆ ಒಂದು ಬ್ಯಾಗ್, ಒಂದು ಬಾಟಲ್, ಒಂದು ಪೆನ್ ಆ್ಯಂಡ್ ಒಂದು ಬುಕ್ ಎಲ್ಲ ಕೂಡ ರೆಡಿ ಇತ್ತು. ದಟ್ಸ್ ರಿಯಲಿ ಸರ್ಪ್ರೈಸಿಂಗ್. ಯಾಕಂತ ಹೇಳಿದ್ರೆ ನಾವು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಆ ಥರ ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿದರು. ಈ ಒಂದು ಟ್ರೈನಿಂಗಲ್ಲಿ ನಮಗೆ ಅವರು ಯಾವ ಥರ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಬೇಕು ಆ್ಯಂಡ್ ಇದರಲ್ಲಿ ಬರ್ತಕ್ಕಂಥ ರಿಸ್ಕ್ ಯಾವ್ದ್ಯಾವುದು, ಆ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು, ಎಲ್ಲದ್ರ ಬಗ್ಗೆನೂ ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ರು. ಇವನ್ ಅಲ್ಲಿ ಬಿಲ್ಡಿಂಗ್ ಮೇಲೆ ಸಮೇತ ಬಳ್ಳಿಗಳೆಲ್ಲ ಹಾಕಿದ್ದಾರೆ. ಒಟ್ಟು ಎಷ್ಟು ಅದನ್ನು ಎಕೋ ಫ್ರೆಂಡ್ಲಿ ಇಡಬೇಕೋ ಆ ಥರ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ಪೊಲ್ಯೂಷನ್ ಇಲ್ಲ, ಏನೂ ಇಲ್ಲ. ಅಲ್ಲಿದ್ದರೆ ಲೈಕ್ ಏನೋ ಒಂದು ಫ್ರೀ ಆಫ್ ಮೈಂಡ್ ಇರುತ್ತೆ. ತುಂಬ ಚೆನ್ನಾಗಿದೆ ಕ್ಯಾಂಪಸ್ ಮಾತ್ರ. ಹೀಗೆ ನಾವು 6 ಟೈಮ್ಸ್ ವಿಸಿಟ್ ಮಾಡಿದ್ವಿ IIMBನ. ಪ್ರತಿ ಸಾರಿ ಹೋದಾಗೂ ನಾವು ಡಿಫ್ರೆಂಟಾಗಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಎವ್ರಿಥಿಂಗ್ ಈಸ್ ವೆರಿ ಗುಡ್. ಆ್ಯಂಡ್ ಫೈನಲಿ ನಮಗೆ ಒಂದು ಬಿಸ್ನೆಸ್ ಪ್ಲ್ಯಾನ್ ಪ್ರೆಸೆಂಟೇಷನ್ ನಾವು ಮಾಡಬೇಕಿತ್ತು. ನಾವು ಕೂಡ ನಮ್ಮ ಓನ್ ಬಿಸ್ನೆಸ್ ಏನಿದೆಯೋ, ಏನು ಪ್ಲ್ಯಾನ್ ಮಾಡ್ಕೊತಾ ಇದ್ದೀವೋ ಅದನ್ನು ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ವಿ. ಆಫ್ಟರ್ ದಟ್ ಅವ್ರು ನಮಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟರು, ಆ ಕೋರ್ಸ್ ಏನು ಕಂಪ್ಲೀಟ್ ಮಾಡಿದ್ದೀವಿ ಅಂತೇಳ್ಬಿಟ್ಟು. ಆ್ಯಕ್ಚುಲಿ ಈ ಪ್ರೋಗ್ರಾಮ್ನ ಡೈರೆಕ್ಟ್ ಮಾಡಿದ್ದು ಪ್ರೊಫೆಸರ್ ಗಣೇಶ್ ಪ್ರಭು ಅಂತೇಳಿ. ಈಸ್ ವರ್ಕಿಂಗ್ ಇನ್ IIMB. ರೈಟ್ ಲಾಸ್ಟ್ 2-3 ಮಂತ್ಸ್ ಬ್ಯಾಕ್ ಐ ಥಿಂಕ್ ಅವ್ರು ನಮ್ಮನ್ನೆಲ್ಲ ಬಿಟ್ಟೋದ್ರು. ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿಕೊಟ್ರು, ತುಂಬ ಹೆಲ್ಪ್ಫುಲ್ ಆಗಿದ್ದರು. ಏನೇ ಕೇಳಿದ್ರು ಕೂಡ ತುಂಬ ಹೆಲ್ಪ್ ಮಾಡೋರು. ಮೇ ಬಿ ಅವ್ರ ಸೌಲ್ ರೆಸ್ಟ್ ಇನ್ ಪೀಸಲ್ಲಿರಲಿ ಅಂತ ಕೇಳ್ಕೊಳ್ತಾ, ದಿಸ್ ಈಸ್ ಅಬೌಟ್ IIMB ಆ್ಯಂಡ್ what we experienced there. Thank you for watching this.